ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಗುರುವಿಜಯ ಗೀತೆ 41 ಪದ್ಯವನ್ನೊಳಗೊಂಡಿದೆ. ಇದು ಮಧ್ವವಿಜಯದ ಸಾರ ಸಂಗ್ರಹ ರೂಪವಾಗಿದೆ. ಇದರಲ್ಲಿ ಮೊದಲನೆಯ 8 ಪದ್ಯಗಳು ಸಂಸ್ಕೃತದಲ್ಲಿ ಇದೆ. ವಿಶೇಷವಾಗಿ ಕೆಲವೊಂದು ಮಧ್ವವಿಜಯದ ಪ್ರಮೇಯ ತುಣುಕುಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಈ 8 ಮೊದಲನೇ ಪದ್ಯಗಳಲ್ಲಿ. ಹಾಗೂ ಉಪನಿಷತ್ತಿನಲ್ಲಿ ಭಾಗವತದಲ್ಲಿ ಬಂದಿರತಕ್ಕಂಥ ಕೆಲವೊಂದು ನಾಮಗಳು, ವಾಯುದೇವರ ನಾಮಗಳನ್ನು ಕೂಡ ಇಲ್ಲಿ ಉಲ್ಲೇಖಿಸಲಾಗಿದೆ. ಮಧ್ವ ಸನ್ಮತ ಪಾಲ ಉಕ್ತ ವ್ಯಕ್ತಿ ಸಮಷ್ಟೇ. ಮಧ್ವ ಅಂತ ಮೋಕ್ಷದ ಆನಂದವನ್ನು ಕೊಡ್ತಕ್ಕಂತಹ ಶಾಸ್ತ್ರವನ್ನು ರಚನೆ ಮಾಡಿ ಮಧ್ವ ಅಂತ ಅನಿಸಿಕೊಂಡವರು ವಾಯುದೇವರು. ತೃತೀಯ ಅವತಾರದಲ್ಲಿ ಭಗವಂತನ ವ್ಯಾಸರ ಸಿದ್ಧಾಂತವನ್ನು, ಜ್ಞಾನವನ್ನು ರಕ್ಷಣೆ ಮಾಡಿ ಅದನ್ನು ಬೆಳೆಸಲಿಕ್ಕೋಸ್ಕರ ಅವತಾರ ಮಾಡಿ ಸನ್ಮತ ಪಾಲ ಅನಿಸ್ಕೊಂಡವರು. ವಿಶೇಷವಾಗಿ ಉಕ್ತ ಅಂತ ಐತರೆಯ ಉಪನಿಷತ್ತಲ್ಲೇ ಅವರ ಮೂಲ ರೂಪವನ್ನು ಕರೆಯಲಾಗಿದೆ. ಯಾವ ರುದ್ರಾದಿ ದೇವತೆಗಳಿಗೂ ಸಾಧ್ಯವಾಗದೇ ಇದ್ದ ಕೆಲಸವನ್ನು ಮಾಡಿ ಅವರಿಂದ ಉತ್ತಮರು ಅನಿಸ್ಕೊಂಡವರು. ಕಾರಣ ಉಕ್ತ ಅಂದರೆ ಉತ್ತಮ. ಯಾಕೆ ಅಂತ ಹೇಳಿದ್ರೆ, ರುದ್ರಾದಿ ದೇವತೆಗಳು ಮಾಡದೇ ಇದ್ದ ಕೆಲಸ ಅಂದರೆ ಬ್ರಹ್ಮದೇವರ ದೇಹವನ್ನು ತನ್ನ ನಿರ್ಗಮದಿಂದ ಬೀಳಿಸಿ ಕೊನೆಗೆ ತನ್ನ ಅನುಪ್ರವೇಶದಿಂದ ಏಳಿಸಿದವರು. ಈ ಕೆಲಸವನ್ನು ಬೇರೆ ಯಾವ ರುದ್ರಾದಿ ದೇವತೆಗಳು ಮಾಡಲಿಕ್ಕಾಗಿಲ್ಲ. ಅದನ್ನು ಪ್ರತ್ಯಕ್ಷ ನೋಡಿರ್ತಕ್ಕಂಥ ರುದ್ರಾದಿ ದೇವತೆಗಳು ನೀನು ಉತ್ತಮ, ಆದ್ದರಿಂದಾಗಿ ನೀನು ಉಕ್ತ ಅಂತ ಅನಿಸಿಕೊಂಡವರು. ವಿಶೇಷವಾಗಿ ವ್ಯಷ್ಟಿ, ಪ್ರತಿಯೊಂದು ಜೀವರಾಶಿಗಳ ದೇಹದಲ್ಲಿ ರುದ್ರಾದಿ ತತ್ವಾಭಿಮಾನಿ ದೇವತೆಗಳ ನಿಯಾಮಕರಾಗಿ ವ್ಯಷ್ಟಿ ಅನಿಸ್ಕೊಂಡವರು. ಸಮಷ್ಟಿ ಅಂದರೆ ಬಾಹ್ಯ ಪ್ರಪಂಚದಲ್ಲಿಯೂ ಕೂಡ ನಿಯಾಮಕರಾಗಿ ರುದ್ರಾದಿ ದೇವತೆಗಳಿಗೆ ಸಮಷ್ಟಿ ಅನಿಸ್ಕೊಂಡವರು. ವಿಶೇಷವಾಗಿ ಯಾವ ಸಂಸಾರದ ಪೀಡೆಗೆ ಒಳಗಾದವರೆಲ್ಲರೂ ಕೂಡ ವಾಯುದೇವರನ್ನು ಶರಣು ಹೊಂದುತ್ತಾ ಇದ್ದಾರೆ. ಅವರಿಗೆ ವಿಶೇಷವಾದ ಭಗವದ್ ಅನುಗ್ರಹದಿಂದ ಅವರು ಮೋಕ್ಷವನ್ನು ದಯಪಾಲಿಸ್ತಾ ಇದ್ದಾರೆ. ಆದ್ದರಿಂದಾಗಿ ಬಾಧ್ವ ಅನಿಸ್ಕೊಂಡವರು. ತಮ್ಮ ಜೀವಮಾನದಲ್ಲಿ ವಿಶೇಷವಾಗಿ ಐತರೆಯ ಉಪನಿಷತ್ತು, ವೇದ, ಸೂಕ್ತವನ್ನು ವಿಶೇಷವಾಗಿ ವ್ಯಾಖ್ಯಾನ ಮಾಡಿದವರು. ನಮ್ಮ ಮಠದ ಮೂಲ ಪುರುಷರಾಗಿರ್ತಕ್ಕಂಥ ಸತ್ಯತೀರ್ಥರಿಗೆ ಐತರೆಯ ವೇದವನ್ನು 3 ಬಾರಿ ವ್ಯಾಖ್ಯಾನ ಮಾಡಿದವರು. ಹಾಗೆ ಪರಿಸರ ಪದ್ಧತಿ, ಪರಮಾತ್ಮನಿಗೆ ಮಾರ್ಗದಂತೆ ಇರ್ತಕ್ಕಂಥವ್ರು. ಅರ್ಥಾತ್ ಪರಮಾತ್ಮ ಇವರನ್ನು ಮುಂದಿಟ್ಕೊಂಡೇ ಎಲ್ಲ ಜಗತ್ತಿನ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ಶಾಸ್ತ್ರದ ಗೀತಾ, ಭಾರತ ಮತ್ತು ಬ್ರಹ್ಮಸೂತ್ರ ಮೊದಲಾದ ಶಾಸ್ತ್ರವನ್ನು ವಿವರಣೆ ಮಾಡುವುದರಲ್ಲಿ ಕೌಶಲವನ್ನು ತೋರಿರ್ತಕ್ಕಂಥವರು. ಅಂತಹ ವಿಶೇಷವಾಗಿ 30 ವರಾಹ ಮಂತ್ರವನ್ನು ಬಲ್ಲಂಥ ಒಬ್ಬ ಯೋಗಿ ಇದ್ದಾನೆ. ಆ ಯೋಗಿಯಾಗಿಯೂ ಆಶ್ಚರ್ಯವನ್ನುಂಟು ಮಾಡ್ತಕ್ಕಂಥ, ಅವನಿಗಿಂತಲೂ ಅಧಿಕವಾಗಿರ್ತಕ್ಕಂತಹ ತನ್ನಿರುವಂತಹ ಮಂತ್ರ ಸಂಪನ್ನತೆಯನ್ನು ತೋರಿಸಿ ಅವನಿಗೂ ಆಶ್ಚರ್ಯವನ್ನುಂಟು ಮಾಡಿದವರು. ರಾಘವೇಂದ್ರ ಸ್ವಾಮಿಗಳವರು ಹೇಳುವಂತೆ 7 ಕೋಟಿ ಮಂತ್ರದ ಸಿದ್ಧಿಯನ್ನು ಪಡೆದಿರತಕ್ಕಂಥವರಾಗಿದ್ದಾರೆ. ಅಂತಹ ಆಚಾರ್ಯ ಮಧ್ವರಿಗೆ ನಮಸ್ಕಾರ. ವಿಶೇಷವಾಗಿ ಹಿಮಾಚಲದಲ್ಲಿ ಆ ಹಿಮಾಲಯ ಪರ್ವತದ ಮೇಲೆ ತಮ್ಮ ದೇಹವನ್ನು ಹಾರಿಸಿದ್ದಾರೆ ಅವರು. ಯಾಕೆಂದರೆ ದೊಡ್ಡ ಬದರಿಗೆ ಹೋಗುವ ಸಂದರ್ಭದಲ್ಲಿ ಅವರ ದೇಹ ಅಂದರೆ ಬಾಣ ಅಂದರೆ ದೇಹ, 32 ಲಕ್ಷಣದಿಂದ ಕಂಗೊಳಿಸುವ ದೇಹವನ್ನು ಹಾರಿಸಿಕೊಂಡು ಅವರು ಆ ದೊಡ್ಡ ಬದರಿಯನ್ನು ತಲುಪಿದ್ದಾರೆ. ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ ಈ 4 ಗುಣಗಳಿಗೆ ನಿಯಾಮಕರಾಗಿ ಈರ ಅನಿಸ್ಕೊಂಡವರು. ಹಾಗೆ ವಿಶೇಷವಾಗಿ ದೇವಮಾನ ರೀತ್ಯ 100 ವರ್ಷ ಬದುಕಿದವರು. ಅದರಲ್ಲಿ ದೇವರ ಸೇವಾ ರಸದಿಂದ ಭರಿತವಾದ ಜೀವನವನ್ನು ನಡೆಸಿರ್ತಕ್ಕಂಥವರು. ಉಡುಪಿಯಲ್ಲಿ ದ್ವಾರಕೆಯಿಂದ ಬಂದಿರತಕ್ಕಂತಹ ಹಡಗಿನಲ್ಲಿರುವಂತಹ ಕೃಷ್ಣನನ್ನು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದವರು. ಹಾಗೆ ಯಮಧರ್ಮನ ಮಗನಾಗಿರ್ತಕ್ಕಂತಹ ಬದ್ರಿನಾರಾಯಣ ಕೊಟ್ಟಿರ್ತಕ್ಕಂತಹ ವಿಶೇಷವಾದ ಭಗವಂತನ ಸನ್ನಿಧಾನವುಳ್ಳಂತಹ
ಆ ಶುದ್ಧ ಸಾಲಿಗ್ರಾಮ ರೂಪವಾದಂತಹ ಶಿಲೆಯನ್ನು ಪಡೆದು ಪೂಜೆ ಮಾಡಿದವರು. ಹಾಗೆ ಉಪನಿಷತ್ತು ಆ ಗಿರಿ ಅಂತ ಭಾಗವತ ಪ್ರಾಣದೇವರನ್ನು ಹೇಳ್ತದೆ. ಕಾಲಕೂಟ ವಿಷವನ್ನು ನುಂಗಿ ಜೀರ್ಣ ಮಾಡಿಕೊಂಡು ಗಿರಿ ಅನಿಸ್ಕೊಂಡವರು. ವಿಶೇಷವಾಗಿ ತಮ್ಮ ಗುರುಗಳಾಗಿರ್ತಂಥ ಅಚ್ಯುತ ಪ್ರೇಕ್ಷರ ಮನಸ್ಸಲ್ಲಿರುವಂತಹ ಕಲ್ಮಶವನ್ನು ತತ್ವಜ್ಞಾನ ಜಲದಿಂದ ಶೋಧನೆ ಮಾಡಿದವರು. ಅಷ್ಟೇ ಅಲ್ಲ, ಜ್ಯೇಷ್ಠ ಯತಿಗಳಾಗಿರ್ತಕ್ಕಂಥ ಪೆಜತ್ತಾಯಿ ವಂಶದಲ್ಲಿ ಬಂದಿರತಕ್ಕಂಥ ಯತಿಗಳಿಗೆ ಗೀತಾಭಾಷ್ಯಾದಿ ಜ್ಞಾನವನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸಿದವರು. ತಾನು ಪೂಜೆ ಮಾಡಿದ ಹರಿನಿರ್ಮಾಲ್ಯದಲ್ಲಿ ದೇವತೆಗಳು ಸುರಿಸಿರ್ತಕ್ಕಂತಹ ಆ ಅಮೃತವನ್ನು ಶಿಷ್ಯರಿಗೆ ತೋರಿಸಿದವರು. ಅಂತಹ ಇವರು ವಿಶೇಷವಾಗಿ ಕುಂಬಳೆಯ ರಾಜನಾಗಿರ್ತಕ್ಕಂತಹ ಜಯಸಿಂಹ ಆಹ್ವಾನ ಮಾಡಿದಾಗ ಆ ಸ್ವಾಗತ ಸಂದರ್ಭದಲ್ಲಿ ಶೋಭಾಯಾತ್ರೆಯಲ್ಲಿ ಎಲ್ಲ ಜನಸ್ತೋಮ ಪಾಲ್ಗೊಂಡಾಗ ಅವರಿಗೆ ಆ ನೂಕು ನುಗ್ಗಲಿನಿಂದ ನೋಡಲಿಕ್ಕಾಗದೇ ಇದ್ದಾಗ ಆಚಾರ್ಯರು ತಮ್ಮ ದೇಹವನ್ನು ದೊಡ್ಡದು ಮಾಡಿ ತನ್ನ ಶುಭವಾಗಿರ್ತಕ್ಕಂಥ 32 ಲಕ್ಷಣದಿಂದ ಕಂಗಳಿಸುವಂತಹ ದೇಹವನ್ನು ತೋರಿಸಿರ್ತಕ್ಕಂಥವರು. ಅಷ್ಟೇ ಅಲ್ಲದೆ ಉಪನಿಷತ್ತಲ್ಲಿ ಪ್ರಾಣದೇವನನ್ನು ಜ್ಯೇಷ್ಠ, ಶ್ರೇಷ್ಠ, ಪ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗಿಂತಲೂ ಹಿರಿಯರಾದವರು, ಪ್ರಾಣದೇವರು ಗುಣದಿಂದ ಶ್ರೇಷ್ಠರಾದವರು. ಅಷ್ಟೇ ಅಲ್ಲ, ವಿಶೇಷವಾಗಿ ಪರಮಾತ್ಮನಿಗೆ ಪ್ರಿಯರಾಗಿರ್ತಕ್ಕಂಥವರು. ವೇಗದಲ್ಲಿ ವಿಶೇಷವಾಗಿ ರುದ್ರಾದಿ ದೇವತೆಗಳನ್ನು ಮೀರಿಸಿ ತುರ ಅನಿಸ್ಕೊಂಡವರು, ಪರಮಾತ್ಮನಲ್ಲಿ ರತರಾಗಿರ್ತಕ್ಕಂಥವರು. ಅಷ್ಟೇ ಅಲ್ಲ, ಪಾರಂತಿ ದೇವಾಲಯದಲ್ಲಿ ತಾನು ಭೀಮಸೇನ ಆಗಿರುವಾಗ ಪರಮಾತ್ಮನನ್ನು 5 ರೂಪದ ಪರಮಾತ್ಮನನ್ನು ಪ್ರತಿಷ್ಠೆ ಮಾಡಿದರು. ಆದರೆ ಕಲಿಯುಗದಲ್ಲಿ ಅಲ್ಲಿ ಮತ್ತೆ ನೈವೇದ್ಯ ಇಲ್ಲದೆ ಪೂಜೆ ಸರಿಯಾಗಿರಲಿಲ್ಲ. ತಾವು ಅಲ್ಲಿ ನೈವೇದ್ಯ ಪೂಜಾದಿ ವ್ಯವಸ್ಥೆಯನ್ನು ಮಾಡಿ ಆ ಪಂಚರೂಪಿಯಾದ ಆ ಪಾರಂತಿ ಈಶನಾಗಿರ್ತಕ್ಕಂಥ ಭಗವಂತನನ್ನು ವಿಶೇಷವಾಗಿ ಸಂತೋಷಪಡಿಸಿದವರು. ಅಷ್ಟೇ ಅಲ್ಲ, ಬದರಿಯಲ್ಲಿ ಬದರಿನಾರಾಯಣ ಬ್ರಹ್ಮಸೂತ್ರಾದಿ ಭಾಷ್ಯವನ್ನು, ಉಪನಿಷತ್ ಭಾಷ್ಯವನ್ನು ರಚನೆ ಮಾಡು ಅಂತ ಹೇಳಿದಾಗ ಆ ವೇದವ್ಯಾಸರಿಗೆ ಪ್ರಿಯವಾದಂಥ ಕೆಲಸವನ್ನು ಮಾಡಿ ಮಹಾಭಾರತ ತಾತ್ಪರ್ಯನಿರ್ಣಯವನ್ನು ಕೂಡ ಮಾಡಿ ವೇದವ್ಯಾಸರ ವಿಶೇಷ ಅನುಗ್ರಹದಿಂದ ಹನುಮದ್ರೂಪದಲ್ಲಿ ರಾಮನಿಂದ ಬ್ರಹ್ಮ ಪದವಿ ಪಡೆದಿದ್ದರೂ ಕೂಡ ಅಲ್ಲಿ ಮತ್ತೆ ಆ ಬ್ರಹ್ಮ ಪದವಿಯಲ್ಲಿ ವಿಶೇಷ ಭೋಗಾದಿಗಳಿಗೆ ಆ ಭೋಗಾದಿ ವಿಶೇಷ ಸೌಲಭ್ಯವನ್ನು ವೇದವ್ಯಾಸರೂಪಿ ಪರಮಾತ್ಮನಿಂದ ಪಡೆದವರು. ಅಷ್ಟೇ ಅಲ್ಲ, ನಮ್ಮ ಮಠದ ಮೂಲಯತಿಗಳಾಗಿರ್ತಕ್ಕಂಥ ಸತ್ಯತೀರ್ಥರು ಅವರ ಮೂಲಕ ಆಚಾರ್ಯ ಮಧ್ವರು ಭಾಷ್ಯವನ್ನು, ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆಸಿದರು. ಅದಕ್ಕೆ ತುಂಬ ಪುಣ್ಯ. ಕಾರಣ ಏನಂದರೆ, ಆ ಬ್ರಹ್ಮಸೂತ್ರ ಭಾಷ್ಯದ ಒಂದು ಅಕ್ಷರವನ್ನು ಬರೆದರೆ ಗಂಗಾ ನದಿಯಲ್ಲಿ ಹರಿಮಂದಿರವನ್ನು ಕಟ್ಟಿದರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ. ಅಂಥ ಪುಣ್ಯ ಭಂಡಾರವನ್ನೇ ಕೊಡ್ತಕ್ಕಂತಹ ಆ ಲೇಖನವನ್ನು ಅವರಿಂದ ಮಾಡಿಸಿ ಅನುಗ್ರಹ ಮಾಡಿದವರು. ಅಷ್ಟೇ ಅಲ್ಲ, ಬಡವರ ಮನೆಯಲ್ಲಿ ಅಲ್ಪರಾದ ಮನೆಯಲ್ಲಿ ಭಿಕ್ಷೆ ಮಾಡಿ ಅವರು 4 ಪಟ್ಟು ಆ ಅನ್ನ ಅಭಿವೃದ್ಧಿಯಾಗುವಂತೆ ಅನುಗ್ರಹ ಮಾಡಿದವರು. ಶ್ರೀಮಂತರ ಮನೆಯಲ್ಲಿ ಸಾಕಷ್ಟು ಅವರಿಗೆ ಅನ್ನವನ್ನು ಮಾಡಿದಾಗ ಆ ಭೂರಿ ಭೋಜನವನ್ನು ಮಾಡಿ ಅವರ ಅನ್ನವನ್ನು ಅದು ವಿಫಲವಾಗದಂತೆ, ವ್ಯರ್ಥವಾಗದಂತೆ ಮಾಡಿ ಅದನ್ನು ಅಲ್ಪ ರೀತಿಯಲ್ಲೇ ಅದನ್ನು ಭೋಜನ ಮಾಡಿ ಅವರನ್ನು ಸಂತೋಷಪಡಿಸಿದವರು. ಹಾಗೆ ಐತರೆಯ ವೇದದಲ್ಲಿ ಒಂದು ಸೂಕ್ತ ಇದೆ. ಅದರಲ್ಲಿ ಪುರುಣು ಎಂಬ ಧಾತು ಇತ್ತು. ಆ ಧಾತುವನ್ನು ಒಬ್ಬ ಪಂಡಿತ ಅದು ಪ್ರೀಂಗ್ ಪ್ರೀಣನೆ, ಪೃಣುದಾನೆ ಎಂಬ ಧಾತುವನ್ನು ಪ್ರೀಂಗ್ ಪ್ರೀಣನೆ ಎಂಬ ತಪ್ಪಾಗಿ ಹೇಳಿದಾಗ ಅವನನ್ನು ನಿಂದೆ ಮಾಡಿರ್ತಕ್ಕಂಥವರು. ವಿಶೇಷವಾಗಿ ದೊಡ್ಡ ದೊಡ್ಡ ಜಟ್ಟಿಗಳು ಅವರ ರೋಮವನ್ನು ಕೂಡ ಇಕ್ಕಳು ಹಾಕಿ ಕಿತ್ಲಿಕ್ಕಾಗಿಲ್ಲ. ಅವರ ನಾಸದ ಅಗ್ರಭಾಗಕ್ಕೆ ಮುಷ್ಟಿ ಪ್ರಹಾರ ಮಾಡಿದರೂ ಕೂಡ ಅವರ ಮುಖದ ಕಾಂತಿಯನ್ನು ಕುಂದಿಸಲಿಕ್ಕಾಗಿಲ್ಲ. ಘಾಸಿ ಆಗದೇ ಇದ್ದಂಥ ಮುಖಕಾಂತಿ ಉಳ್ಳವರು ವಿಶೇಷವಾಗಿ. ಹಾಗೆ ಒಂದು ಸಭೆಯಲ್ಲಿ ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥಗಳಿದೆ ಅಂತ ಹೇಳಿದಾಗ ಅಲ್ಲಿ ಹಾಗಾದರೆ ನೀವು ಹೇಳಿ ನೋಡೋಣ ಅಂತ ಪಂಡಿತರು ಹೇಳಿದಾಗ ಆ ವಿಷ್ಣು ಸಹಸ್ರನಾಮದ ಮೊದಲನೇ ಪದ್ಯವನ್ನು ವ್ಯಾಖ್ಯಾನ ಮಾಡ್ತಾ ಇರುವ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಪಂಡಿತರಿಗೆ ಅದನ್ನು ಗ್ರಹಣ ಮಾಡಲಿಕ್ಕೆ ಆಗಿಲ್ಲ. ಅಂಥ ವ್ಯಾಖ್ಯಾನವನ್ನು ಮಾಡಿದವರು. ತಾವು ಚಿಕ್ಕ ವಯಸ್ಸಿನಲ್ಲಿ ಶಿಶುವಾಗಿರುವಾಗ ಮೂಡಿಲ್ಲಾಯ ಎಂಬ ಒಬ್ಬರು ಬ್ರಾಹ್ಮಣರು ಅವರಿಗೆ ಹಾಲಿನ ಸೌಕರ್ಯಕ್ಕೋಸ್ಕರ ಗೋದಾನ ಮಾಡಿದಾಗ ಅದರ ಪ್ರಭಾವದಿಂದ ಯಾವ ಗೋದಾನ ಮಾಡಿದವರು ತನ್ನ ಮಗನಿಗೆ ಮಗನಾಗಿ ಹುಟ್ಟಿ ಆಚಾರ್ಯರಿಂದ ಜ್ಞಾನ ಕ್ಷೀರವನ್ನು ಪಾನ ಮಾಡಿ ಅವರಿಗೆ ಆ ಪಾನ ಮಾಡಿಸಿ ಅವರಿಗೂ ಮೋಕ್ಷವನ್ನು ಕೊಟ್ಟವರು. ವಿಶೇಷವಾಗಿ ಕೃಷ್ಣನ ಪೂಜೆ ಮಾಡ್ತಕ್ಕಂಥ ಅಷ್ಟಯತಿಗಳಿಂದ ಪೂಜಿತರಾಗಿರ್ತಕ್ಕಂಥವರು ಆಗಿದ್ದಾರೆ. ಅಷ್ಟೇ ಅಲ್ಲ,
ಮೂಲ ರೂಪದಲ್ಲಿ ಅವರು ಪವಮಾನ. ಕಾರಣ ಏನಂದರೆ ಅವರನ್ನು ಜ್ಞಾನ ಜಲದಿಂದ ಅವರನ್ನು ಶೋಧನೆಗೊಳಿಸಿ ಭಕ್ತರನ್ನು ಸಂಸಾರದಿಂದ ಬಿಡುಗಡೆ ಮಾಡಿ ಮೋಕ್ಷ ಆನಂದ ಪದವಿಯಲ್ಲಿ ಅವರನ್ನು ಇಡ್ತಾರೆ. ಆದ್ದರಿಂದಾಗಿ ಪವಮಾನ ಅನಿಸಿಕೊಂಡವರು. ಅಂತಹವರು ವಿಶೇಷವಾಗಿ ವಿಷ್ಣು ತೀರ್ಥ, ಪದ್ಮನಾಭ ತೀರ್ಥರು, ಋಷಿಕೇಶ ತೀರ್ಥರು, ಸತ್ಯತೀರ್ಥರು ಮುಂತಾದಂತಹ ಶಿಷ್ಯ ನಕ್ಷತ್ರದಿಂದ ಬೆಳಗಿರ್ತಕ್ಕಂತಹ ಚಂದ್ರನಂತೆ ಬೆಳಗಿದವರು. ಅಂಥವರಿಗೆ ಮತ್ತೆ ಮತ್ತೆ ನಮಸ್ಕಾರ. ವಿಶೇಷವಾಗಿ ಪರಮಾತ್ಮನಿಗೆ ಆಪ್ತ ವಿಶ್ವಾಸ ಪಾತ್ರರಾದವರು. ಕುತಿಪಸ್ತೂರು ಎಂಬ ವಂಶದಲ್ಲಿ ಕ್ರೋಧವಶ ಎಂಬ ದೈತ್ಯನ ಹುಟ್ಟಿ ಎಲ್ಲರೂ ಅವನ ನಿತಂಬ ಪ್ರದೇಶವನ್ನು ಹೊಗಳಿದಾಗ ಅದರಲ್ಲಿ ದೋಷ ಇದೆ ಅಂತ ಹೇಳಿದವರು. ಆತ ಮತ್ತೆ ಆಚಾರ್ಯರ ದಂಡವನ್ನು ಮುರಿತೇನೆಂತ ಮಿಥ್ಯಾ ಪ್ರತಿಜ್ಞೆ ಮಾಡಿದಾಗ ಅವನನ್ನು ನೀನು ಪಂಡಿತನಲ್ಲ, ನೀನು ಷಂಡ, ನನ್ನ ದಂಡವನ್ನು ಮುರಿ ಅಂತ ಹೇಳಿ ಅದು ಮುರಿಲಿಕ್ಕಾಗದೆ ಅವನನ್ನು ನಿಂದೆ ಮಾಡಿದವರು. ವಿಶೇಷವಾಗಿ ವ್ಯಾಪ್ತ ಎಲ್ಲ ಕಡೆಯಲ್ಲಿ ಗುಣದಿಂದ ಪೂರ್ಣರಾಗಿ ಆ ವ್ಯಾಪ್ತ ಅನಿಸ್ಕೊಂಡವರು. ಭಾಗವತಲ್ಲಿ ಅವರನ್ನು ಪ್ರಾಪ್ತಿ ಅಂತ ಕರೆದಿದ್ದಾರೆ. ಕಾರಣ ಏನಂದರೆ ವಿಶೇಷವಾದ ಭಗವದ್ ಅನುಗ್ರಹದಿಂದ ಎಲ್ಲವುದನ್ನು ಪಡೆದವರು. ವಿಶೇಷವಾಗಿ ಎಲ್ಲ ತತ್ವಜ್ಞಾನದ ಪ್ರಕಾಶದಿಂದ ಎಲ್ಲ ದುರ್ಮತಗಳೆಂಬ ಕತ್ತಲೆಯನ್ನು ದೂರ ಮಾಡಿದವರು. ಪ್ರತಿನಿತ್ಯವೂ ಕೂಡ ತಮ್ಮ ದಿನಚರಿಯಲ್ಲಿ ರಾತ್ರಿ ಕಾಲದಲ್ಲಿ ವಿಶೇಷವಾಗಿ ಭಾಗವತದ ಮೂಲಕ ಕೃಷ್ಣನ ಲೀಲೆಯನ್ನು ಪ್ರವಚನ ಮಾಡಿ ಎಲ್ಲ ಭಕ್ತರನ್ನು ಆನಂದ ಸಮುದ್ರದಲ್ಲಿ ಮುಳುಗಿಸಿದವರು. ವಿಶೇಷವಾಗಿ ಸಾಮ, ವೇದಕ್ಕೆ ಅಭಿಮಾನಿಯಾಗಿ ಸಾಮ ಅನಿಸಿಕೊಂಡದ್ದಲ್ಲದೇನೆ ಭಕ್ತರನ್ನು ಚೆನ್ನಾಗಿ ಮಾಡ್ತಾರೆ. ಸಮ್ಯಕ್ಕರಣಾತ್, ಅದಕ್ಕೆ ಸಾಮ ಅಂತ ಹೆಸರು. ಪ್ರತಿನಿತ್ಯದಲ್ಲಿಯೂ ದೋಷ ಇಲ್ಲದ ಸದಾಚಾರವನ್ನು ತೋರಿದವರು. ಹಾಗೆ ಭಕ್ತಿ ಎಂಬ ಒಳಗಿರುವಂತಹ ಸೋಮರಸ ಅದಕ್ಕೆ ಅಭಿಮಾನಿಯಾಗಿದ್ದವರು. ಗಂಗಾದಿ ತೀರ್ಥದಲ್ಲಿ ಮುಳುಗಿ ಆ ಗಂಗಾದಿ ತೀರ್ಥವನ್ನು ಪಾವನಗೊಳಿಸಿದ್ದಲ್ಲದೇನೆ ಭಾಗವತಾದಿ ತೀರ್ಥದಲ್ಲಿ ಶಾಸ್ತ್ರದಲ್ಲಿಯೂ ಕೂಡ ಮುಳುಗಿ ಸಂಶೋಧನೆಯಿಂದ ವಿಚಾರದಿಂದ ಅಪಪಾಠ ಅಪಾರ್ಥಗಳನ್ನೆಲ್ಲ ಹೋಗಲಾಡಿಸಿ ಭಾಗವತಾದಿ ತೀರ್ಥವನ್ನು ತೊಳೆದವರು, ಶುದ್ಧ ಮಾಡಿದವರು. ದುಷ್ಟರನ್ನೆಲ್ಲ ಮೂಲ ರೂಪದಲ್ಲಿ ಝಾಡಿಸಿದ್ದಾರೆ, ಅವರನ್ನು ತಿರಸ್ಕಾರ ಮಾಡಿದ್ದಾರೆ. ಆದ್ದರಿಂದಾಗಿ ಧೂಮ ಅನಿಸ್ಕೊಂಡವರು. ಇಂತಹ ಆಚಾರ್ಯರು ವಿಶೇಷವಾಗಿ ಎಲ್ಲ ದುರ್ವಾದಿಗಳ ವಿರುದ್ಧ ಗೆದ್ದು ವಿಜಯವನ್ನು ಸಂಪಾದನೆ ಮಾಡಿದರು. ದೇವತೆಗಳು ಗಂಧರ್ವರು ಅವರ ಆ ವಿಜಯವನ್ನು ಹಾಡಿ ಹೊಗಳಿದರು ಸಂತೋಷದಿಂದ. ಅಂತಹ ಜಯಶೀಲರಾದ ಅವರು ನಮಗೆಲ್ಲರಿಗೂ ವಿಶೇಷವಾದಂತಹ ಮುಖದರ್ಶನ, ಭಗವಂತನ ಮುಖದರ್ಶನ ಆಗಬೇಕಾದ್ರೆ, ನಮ್ಮ ಮುಖದರ್ಶನ ಆಗಬೇಕಾದ್ರೆ ನಾವು ಕನ್ನಡಿಬೇಕು. ಹಾಗೆ ಭಗವಂತನ ಮುಖದರ್ಶನ ಆಗಬೇಕಾದ್ರೂ ಕನ್ನಡಿಬೇಕು. ಅದು ಯಾವುದು ಕನ್ನಡಿ? ಭಗವಂತನ ದರ್ಶನಕ್ಕೆ ಅನುಕೂಲವಾಗಿರ್ತಕ್ಕಂತಹ ಕನ್ನಡಿ ಅಂದರೆ ಶಾಸ್ತ್ರ. ಅಂತಹ ದೇವರ ದರ್ಶನಕ್ಕೆ ದರ್ಪಣದಂತೆ ಇರತಕ್ಕಂತಹ ಶಾಸ್ತ್ರ, ಆನಂದಕರವಾದ ಶಾಸ್ತ್ರ ಎಂಬ ದರ್ಪಣವನ್ನು ಕೊಟ್ಟು ಆ ಅನುಗ್ರಹ ಮಾಡಿದವರು. ಅಂಥವರು ಜಯ ಜಯ. ಅವರು ಯಾವಾಗಲೂ ಜಯಶೀಲರಾಗಿಯೇ ಇರ್ತಾರೆ ಆಚಾರ್ಯರು. ನಾವೇನು ಅವರಿಗೆ ಆಶೀರ್ವಾದ ಮಾಡೋದಲ್ಲ. ಜಯ ಜಯ ಅಂದರೆ ಉತ್ಕೃಷ್ಟ, ನೀವು ಉತ್ಕೃಷ್ಟರು ಎಂಬ ತಿಳುವಳಿಕೆ ನಮಗೆ ಯಾವಾಗಲೂ ಬರಲಿ, ನಿಮ್ಮಲ್ಲಿ ಯಾವಾಗಲೂ ಗೌರವ ಭಾವ ನಮಗಿರಲಿ ಎಂಬ ಅಭಿಪ್ರಾಯದಿಂದ ಜಯ ಜಯ ಅಂತ ಹೇಳಿದ್ದು. ಅಂತಹ ಆಚಾರ್ಯರು ಮಾಡಿದ ಆ ಉಪಕಾರಕ್ಕೆ ನಾವು ಏನು ಹೇಳಬೇಕು? ನಮೋ ನಮ ಭೂಯಿಷ್ಟಾಂತೆ ನಮಮುಕ್ತಿಂ ವಿಧೇಮ ಅಂತ ನಮಸ್ಕಾರವನ್ನು ಸಲ್ಲಿಸಿ ನಾವು ಕೃತಜ್ಞತೆಯನ್ನು ಅರ್ಪಣೆ ಮಾಡೋದು ಎಲ್ಲ ಭಕ್ತರ ಒಂದು ಕರ್ತವ್ಯ. ಇಂತಹ ಗುರುವಿಜಯ ಗೀತೆ ಇದು ಮಂಗಳಸೂತ್ರ, ಕಂಠದಲ್ಲಿ ಧಾರಣ ಮಾಡಬೇಕಾದ ಸೂತ್ರ. ಹೇಗೆ ಮುತ್ತೈದರು ಆ ಸ್ತ್ರೀಯರು ಮುತ್ತೈದೆ ಅನಿಸ್ಕೊಳ್ಬೇಕಾದ್ರೆ ಕಂಠದಲ್ಲಿ ಮಂಗಳಸೂತ್ರವನ್ನು ಧಾರಣ ಮಾಡಬೇಕು. ಆದರೆ ಸಾತ್ವಿಕ ಸ್ತ್ರೀಯರು, ಸಾತ್ವಿಕ ಪುರುಷರು, ಮುಕ್ತರು ಅನಿಸ್ಕೊಳ್ಬೇಕಾದ್ರೆ ಈ ಯಾವ ಗುರುವಿಜಯ ಎಂಬಂಥ ಮಂಗಳಸೂತ್ರವನ್ನು ನಿತ್ಯದಲ್ಲಿಯೂ ಕಂಠದಲ್ಲಿ ಧಾರಣ ಮಾಡಬೇಕು. ಅರ್ಥಾತ್ ಕಂಠದಲ್ಲಿ ಅದನ್ನು ಪಠಿಸಬೇಕು. ವಿಶೇಷವಾಗಿ ಆಚಾರ್ಯರು ವಾಯುದೇವರ ಅವತಾರ, ವಾಯುದೇವರ ಸ್ವರೂಪರಾದಂತಹ ಹನುಮಂತ ದೇವರು ಅರ್ಜುನ ರಥದಲ್ಲಿ ಕುತ್ಕೊಂಡಿದ್ದಾಗ ಆ ರಥದ ಮೇಲೆ ಏರಿ ಅರ್ಜುನ ಯಾವಾಗಲೂ ವಿಜಯವನ್ನು ಸಂಪಾದನೆ ಮಾಡ್ತಾ ಇದ್ದ. ಯಾಕೆಂದರೆ ಪ್ರಾಣದೇವರ ಸ್ವರೂಪರಾದಂತಹ ಹನುಮಂತ ದೇವರು ಜಯಾಭಿಮಾನಿಗಳು. ಆ ಜಯ ಅವನಲ್ಲಿ ಯಾವಾಗಲೂ ಇತ್ತು, ಹೊಂದಿದ. ಅದಕ್ಕೋಸ್ಕರ ಅವನು ವಿಜಯ ಅಂತ ಅನಿಸಿಕೊಂಡ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿಯೂ ಕೂಡ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ನಮಗೆ ಜಯ ಆಗಬೇಕಾದ್ರೆ ಜಯಾಭಿಮಾನಿಗಳಾಗಿರ್ತಕ್ಕಂತಹ ಆಚಾರ್ಯರ ಚರಿತ್ರೆಯನ್ನು ನಾವು ನಮ್ಮ ತಲೆಯಲ್ಲಿ ಧಾರಣೆ ಮಾಡಿದರೆ ಖಂಡಿತವಾಗಿಯೂ ಕಂಠದಲ್ಲಿ ಅವರ ವಿಜಯವನ್ನು ನಾವು ಹಾಡಿ ಹೊಗಳಿದರೆ ಆವಾಗ ನಿಜವಾಗಿಯೂ ಕೂಡ
ನಮಗೆ ಅವರ ಅನುಗ್ರಹದಿಂದ, ಪರಮಾತ್ಮನ ಅನುಗ್ರಹದಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಜಯವನ್ನು ಸಂಪಾದನೆ ಮಾಡ್ಬೋದಾಗಿದೆ. ಅಂತಹ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಜಯ ಬೇಕು. ಅಂತಹ ಜಯ ಬೇಕಾದರೆ ಅದಕ್ಕೆ ಒಂದು ಸೂತ್ರ ಯಾವುದು ಅಂತ ಹೇಳಿದ್ರೆ, ಈ ಯಾವ ಗುರುವಿಜಯವನ್ನು ಪಠನ ಮಾಡೋದೇ ಒಂದು ಸೂತ್ರ, ಆ ಮಂಗಳ ಸೂತ್ರ. ಅದನ್ನು ಪಠನ ಮಾಡಿ ನಾವೆಲ್ಲರೂ ಕೂಡ ಸಾತ್ವಿಕರು, ಕೃತಾರ್ಥರಾಗೋಣ ಅಂತ ಹೇಳ್ತಾ ನಮ್ಮ ಮಾತನ್ನು ಕೃಷ್ಣಾರ್ಪಣ ಅಂತ ಇದ್ದೇವೆ. ಮಧ್ವಾ ಮಧ್ವಸನ್ಮತಪಾಲ ಚೋಕ್ಥ ವ್ಯಷ್ಟಿ ಸಮಷ್ಟೇ ಶಾಸ್ತ್ರ ವಿವೃತ್ತಿ ವಿಶಾರದ ಜಯ ಯೋಗಿ ವಿಸ್ಮಯಕರ ಮಂತ್ರಗಣಾಢ್ಯ ನಮೋ ನಮಸ್ತೆ ನಮೋ ನಮಸ್ತೆ. ವೀರ ವೀರ ಹಿಮಾಚಲ ಪ್ಲತ ಬಾಣ ವಿಭೂಷಣ ಈರ ಈರ ದಿವ್ಯ ಶತಮಾನ ಸರಸ ಜೀವನ ಧೀರಪ್ಲವಶ್ರಿತ ಶ್ರೀ ಕೃಷ್ಣ ಪ್ರತಿಷ್ಠಾಪಕ कृष्ण प्रतिष्ठापक श्री कृष्ण प्रतिष्ठापक कृष्ण प्रतिष्ठापक श्री कृष्ण प्रतिष्ठापक जय धर्म सुत दत्त शुद्ध शोभनाच नमो नमस्ते नमो नमस्ते नमो नमस्ते नमो नमस्ते. गिरिपद शोधित गुरुचित्त कल्मष तुरज्ञान तर्पिता ज्येष्ठ प्रशमायन स्वर हरि निर्माल्य दर्शित देवसुध जय काल प्रदर्शित निदर्शन काय नमो नमस्ते नमो नमस्ते नमो नमस्ते नमो नमस्ते. ज्येष्ठ ज्येष्ठ भूरि पुण्यद सत्यलेखांक भाष्य श्रेष्ठ
ज्येष्ठ महित पञ्चरूपक पारल्दीश प्रेष्ठ प्रेष्ठ विहित धर्मजोक्त व्यासेष्ट कार्य जय व्यास दोषलब्ध सातिशयासन नमो नमस्ते नमो नमस्ते सत्य सत्य सधनूदन स्वल्पीकरणलीला व्रात्य व्रात्य निर्धनान विपुलीकरणखेला नित्य 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 दानसूक्त स्खलित सूरिनिन्दक जयमल्ल प्रवर अलुप्तलोम विभ्रम नमो नमस्ते नमो नमस्ते सूत्रविद्वदुर्गम विश्वपदव्याख्यान पात्रविमोचित गोदरिकुचवन्दित क्षत्रयादवाचक यतिरत्नमहित जय पवमान शिष्य ताराञ्चित चन्द्र नमो नमस्ते नमो नमस्ते नमो नमस्ते नमो नमस्ते दूषित दुष्ट क्रोधवश नितम्ब व्याप्त खण्डित दण्ड खण्डन मिथ्यासन्ध प्राप्ति पद निरस्त दुर्मतत मोजाल जय कीर्तित गोविन्द सुललित लीला नमो नमस्ते नमो नमस्ते नमो नमस्ते नमो नमस्ते साम साम निरवद्य नित्य सदाचार रत्ना सोमा सोमा विमलीकृत विविध तीर्थजाला धूमा धूमा सुरगन्धर्वगीत विजय जिष्णो जय राम
सुदर्शन दर्पण नन्दितीर्थ 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 नमो नमस्ते नमो नमस्ते जय 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 मध्व जयं देहि जय राज 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 जय 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 मध्व